ಎಂದೆಂದೂ ಹೆಚ್ಚುತ್ತಿರುವ ಟ್ರಾಫಿಕ್ನಲ್ಲಿ ಒಂದು ಸಂಜೆ ನಾನು ಸಾಗುವಾಗ ನನ್ನ ಕಾರಿಗೆ ಹಿಂದಿನಿಂದ ಲಾರಿ ಬಂದು ಡಿಕ್ಕಿ ಹೊಡೆದ ಘಟನೆ ನಡೆಯಿತು. ರಸ್ತೆಯ ಪಕ್ಕಕ್ಕೆ ಕಾರನ್ನು ತೆಗೆದುಕೊಂಡು ಹೋಗುವಲ್ಲಿ ನಾನು ಯಶಸ್ವಿಯಾದೆ. ಅದೃಷ್ಟವಶಾತು ಗ್ಲೌ ಕಂಪಾರ್ಟ್ಮೆಂಟ್ನಲ್ಲಿ ಇನ್ಶೂರೆನ್ಸ್ ದಾಖಲೆಗಳಿತ್ತು. ನಾನು ಕೂಡಲೇ ಏಜೆಂಟ್ಗೆ ಕರೆ ಮಾಡಿದೆ. ಹಲೋ ಸರ್, ನನ್ನ ಹೆಸರು ರಂಜನ್. ನಾನು ನಿಮ್ಮ ಕಂಪ್ನಿಯಲ್ಲಿ ಮೋಟಾರ್ ವೆಹಿಕಲ್ ಪಾಲಿಸಿ ಹೊಂದಿರುತ್ತೇನೆ. ಪಾಲಿಸಿ ನಂಬರ್ 12345667. ನನ್ನ ಕಾರು ಪ್ರಮಾದ ಒಳಗಾಗಿದೆ. ಅದರ ರಿಜಿಸ್ಟ್ರೇಷನ್ ನಂಬರ್ ABC 1234. ಈಗ ನಾನು ಏನ್ ಮಾಡಬೇಕು? ಈಗ ನಿಮ್ಮ ವಾಹನ ಯಾವ ಪ್ರದೇಶದಲ್ಲಿದೆ? ನಾನು ರಸ್ತೆ ನಂಬರ್ 5 ಹಾಗೂ ಟ್ರಾಫಿಕ್ ಜಂಕ್ಷನ್ 4ರಲ್ಲಿ ಇದ್ದೇನೆ. ನನ್ನ ಕಾರು ಸರ್ವಿಸ್ ಸೆಂಟರ್ಗೆ ತಗೊಂಡು ಹೋಗ್ಬೇಕು ಅನ್ಕೊಂಡಿದ್ದೇನೆ. ರಂಜನ್, ಕಾರನ್ನು ಚಲಿಸದಂತಿರಲು ನಾನು ನಿಮ್ಮನ್ನ ವಿನಂತಿಸಿಕೊಳ್ಳುತ್ತೇನೆ. ನಿಮ್ಮ ಕಾರು ಮತ್ತು ಹಾನಿಗಳ ಬಗ್ಗೆ ಗಮನಿಸಲು ನಾನೋರ್ವ ಸರ್ವೇಯರನ್ನ ಅಲ್ಲಿಗೆ ಕಳಿಸ್ತೇನೆ. ಏನು ಸರ್ವೇಯರ? ಯಾರವರು? ಇದಕ್ಕೆ ಅವ್ರಿಗೇನು ಸಂಬಂಧ? ನಾನು ನಿಮ್ಮ ಹತ್ರನೇ ಮಾತಾಡ್ತೇನೆ. ನಾನು 3ನೇ ವ್ಯಕ್ತಿ ಹತ್ರ ಮಾತಾಡಲ್ಲ. ಸರ್, ಇನ್ಶೂರೆನ್ಸ್ ಸರ್ವೇಯರ್ ಅಂದ್ರೆ ವಿಮೆ ಮಾಡಿದಂಥ ನಿಮ್ಮ ಕಾರು ಅಥವಾ ಯಾವುದೇ ಸಾಮಗ್ರಿಗಳಿಗೆ ಆದ ಹಾನಿಯ ಅಂದಾಜು ಮಾಡುವವರು. ಅವರು ನಾವು ನೇಮಿಸಿದ ಸರ್ವೇಯರ್ ಆಗಿದ್ದು ನಮ್ಮ ಕಂಪನಿಯ ಪರವಾಗಿ ನಿಮ್ಮ ಕಾರಿಗೆ ಆದ ಹಾನಿ ಅಂದಾಜು ಮಾಡ್ತಾರೆ. ಆದರೆ ಅವರಿಗಿರುವ ಅರ್ಹತೆವೇನು? 3ನೇ ವ್ಯಕ್ತಿಯ ನಿರ್ಣಯವನ್ನು ನೀವು ಹೇಗೆ ನಂಬ್ತೀರಾ? ನನಗೆ ಈ ವ್ಯವಹಾರದ ಬಗ್ಗೆ ನಂಬಿಕೆ ಇಲ್ಲ. ರಂಜನ್ ಅವರೇ, ಇನ್ಶೂರೆನ್ಸ್ ಸರ್ವೇಯರ್ ಅಂದ್ರೆ ಸಾಮಾನ್ಯ ವಿಮಾ ವ್ಯವಹಾರ ಕುರಿತಂತೆ ಸರ್ವೇಯರ್ ಅಥವಾ ಅಂದಾಜುದಾರರಾಗಿ ಕೆಲಸ ಮಾಡಲು ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಲೈಸೆನ್ಸ್ ಪಡೆದಿರುವಂತಹ ವೃತ್ತಿಪರರು. ನಾವು ಕಳಿಸುವ ಸರ್ವೇಯರ್ IRDA ಇಂದ ಸೂಕ್ತ ಲೈಸೆನ್ಸ್ ಪಡೆದಿರುವಂತವರು ಅಂತ ನಂಬಬಹುದು. ಅವರ ಸಂಪರ್ಕ ವಿವರವನ್ನ ನಾನಿಲ್ಲಿ ಕೊಡ್ತೇನೆ. ಅವರು ನಮ್ಮ ಕಂಪನಿಯ ನೇಮಕಾತಿ ಪತ್ರವನ್ನೂ ಹೊಂದಿರ್ತಾರೆ. ನೀವು ಅವರನ್ನ ಭೇಟಿ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಬಹುದು. ನೀವು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓ ಹೌದಾ? ಹಾಗಾದರೆ ಸರಿ, ನಾನು ಪ್ರಮಾದ ಆಗಿರುವ ಸ್ಥಳದಲ್ಲಿ ಅವ್ರ ಸಲುವಾಗಿ ಕಾಯ್ತೇನೆ. ನಿಮ್ಮ ತಕ್ಷಣ ಸಹಾಯಕ್ಕಾಗಿ ಧನ್ಯವಾದಗಳು. ನೆನಪಿಡಿ, ಇನ್ಶೂರೆನ್ಸ್ ಸರ್ವೇಯರರು 2000 ಇನ್ಶೂರೆನ್ಸ್ ಸರ್ವೇಯರ್ಸ್ ಅಂಡ್ ಲಾಸ್ ಅಸೆಸರ್ಸ್ ರೆಗ್ಯುಲೇಷನ್ ಅನ್ವಯ ನಮೂದಿಸಿದಂತೆ ಸರ್ವೇಯರುಗಳಾಗಿ ಮತ್ತು ನಷ್ಟ ಅಂದಾಜುದಾರರಾಗಿ ಕೆಲಸ ಮಾಡಲು IRDA ಇಂದ ಲೈಸೆನ್ಸ್ ಪಡೆದ ವೃತ್ತಿಪರರು.